ಸರ್ ಮೂಳೆ ಮುರಿದು ಗಾಯ ಆಗಿ ಬ್ಲೀಡಿಂಗ್ ಬರ್ತಾ ಇರುತ್ತೆ. ಇಂಥ ಒಂದು ಸಿಚುವೇಶನ್ ನೀವು ಹೇಗೆ ಹ್ಯಾಂಡಲ್ ಮಾಡ್ತೀರಾ? ಇಟ್ ಇಸ್ ಕಾಲ್ಡ್ ಓಪನ್ ಫ್ರ್ಯಾಕ್ಚರ್ಸ್, ಅಂದರೆ ಲೈಕ್ ಕಾಂಪೌಂಡ್ ಫ್ರ್ಯಾಕ್ಚರ್ಸ್ ಅಂತ ಕರಿತೀವಿ. ಸೊ ಏನಾಗುತ್ತೆ ಅಂದರೆ ಮೂಳೆ ಮುರಿದು ಅದ್ರ ಅಕ್ಕಪಕ್ಕ ಇರೋ ಚರ್ಮ ಆಗಲಿ ಮತ್ತು ಟಿಶ್ಯೂ ಅಂತ ಆಗಲಿ ಅದನ್ನು ಪಿಯರ್ಸ್ ಮಾಡಿ ಏನಾಗಿರುತ್ತೆ ಅಂದರೆ ಔಟ್ಸೈಡ್ ಎನ್ವೈರ್ಮೆಂಟ್ ಆಚೆಗಡೆಗೆ ಅದು ಓಪನ್ ಆಗಿ ಬ್ಲೀಡಿಂಗ್ ಆಗುವಂಥದ್ದು. ಸೊ ಇದನ್ನು ಕಾಂಪೌಂಡ್ ಫ್ರ್ಯಾಕ್ಚರ್ಸ್ ಅಂತ ಹೇಳ್ತೀವಿ. ಸೊ ಇದನ್ನು ಹೇಗೆ ಟ್ರೀಟ್ಮೆಂಟ್ ಮಾಡೋದು ಅಂದರೆ ಒಂದು ಬೇಸಿಕಲಿ ದ ವೂಂಡ್ ಏನಿರುತ್ತೆ, ಸೊ ಅದು ಒಂದು ಯಾವ ಕಂಡೀಷನ್ಲಿದೆ ನೋಡಿಕೊಂಡು ಅದನ್ನು ಫಸ್ಟು ನಾವು ನೀಟಾಗಿ ಅದನ್ನು ವಾಶ್ ಅಂತ ಹೇಳ್ತೀವಿ, ಥರೋ ವಾಶ್ ಅಂತ ಕೊಟ್ಟು ಅದನ್ನು ನೀಟಾಗಿ ಕ್ಲೀನ್ ಮಾಡಬೇಕಾಗುತ್ತೆ. ಸ್ಕಿನ್ ಕಂಡೀಷನ್ ಅಂದರೆ ಎಷ್ಟು ಸ್ಕಿನ್ ಕವರೇಜ್ ಇದೆ ಅಂತ ಅಸೆಸ್ಮೆಂಟ್ ಮಾಡ್ತೀವಿ. ಸೊ ಅದಾದಮೇಲೆ ಅದು ಅಕ್ಕಪಕ್ಕ ಇರೋದು ಏನಾದ್ರು ವೆಸಲ್ಸ್ ಆಗಲಿ ಇನ್ನೊಂದು ನರ್ವ್ಸ್ ಆಗಲಿ ಅಂದರೆ ರಕ್ತನಾಳ ಇಲ್ಲ ಅಂದರೆ ನರ ಆಗಲಿ ಅದಕ್ಕೇನೋ ಏಟಾಗಿದೆ ಅದೆಲ್ಲನೂ ನಾವು ನೀಟಾಗಿ ಅಸೆಸ್ಮೆಂಟ್ ಮಾಡಿ ಇನ್ ಕೇಸ್ ಏನಾದರೂ ಅದು ಓಪನ್ ಫ್ರ್ಯಾಕ್ಚರ್ಸ್ ಆಗಿದೆ ಅಂದರೆ ಸೊ ದೇರ್ ಇಟ್ಸ್ ಲೈಕ್ ಅ ಎಮರ್ಜೆನ್ಸಿ ಕಂಡೀಷನ್. ಸೊ ಅದನ್ನು ಏನಂದರೆ ಫಸ್ಟ್ ಎಕ್ಸ್ರೇಯಲ್ಲಿ ಕನ್ಫರ್ಮ್ ಮಾಡಿಕೊಂಡು ಮೂಳೆ ಹೇಗೆ ಮುರಿದಿದೆ ಅಂತ ನೋಡಿಕೊಂಡು ದೆನ್ ಅದನ್ನು ಟ್ರೀಟ್ಮೆಂಟ್ ಕೊಡುವಂಥದ್ದು. ಇನ್ ಕೇಸ್ ಏನಾದ್ರು ಬ್ಲೀಡಿಂಗ್ ಎಕ್ಸೆಸಿವ್ ಆಗಿದ್ರೆ ಬ್ಲಡ್ ಕೊಡುವಂಥದ್ದು ಯೂಶಲಿ ಅದು. ಆ್ಯಂಡ್ ಆದಮೇಲೆ ಎಕ್ಸ್ಪೋಸ್ ಆಗಿರೋದ್ರಿಂದ ಔಟ್ಸೈಡ್ ಎನ್ವೈರನ್ಮೆಂಟ್ಗೆ ಆ್ಯಂಟಿಬಯೋಟಿಕ್ಸ್ನ ನಾವು ಸ್ವಲ್ಪ ಟ್ರಿಪಲ್ ಆ್ಯಂಟಿಬಯೋಟಿಕ್ಸ್ ಆರ್ ಹೈಯರ್ ಆ್ಯಂಟಿಬಯೋಟಿಕ್ಸ್ನ ಕೊಟ್ಟು ಅದನ್ನು ಇನ್ಫೆಕ್ಷನ್ ಆಗದೇ ಇರೋಂಗೆ ನೋಡ್ಕೋಬೇಕಾಗ್ತದೆ. ಹೈ ಚಾನ್ಸಸ್ ಆಫ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಕೂಡ ಇರುತ್ತೆ.